ಬೆಂಗಳೂರಿನ ಮಗದೊಂದು ಏರಿಯಾ, ಅದು ಹೃದಯ ಭಾಗದಲ್ಲಿದೆ. ಅದರ ಹೆಸರು ರಾಜಾಜಿನಗರ. ರಾಜಾಜಿನಗರದಿಂದ ನನ್ನ ಸಹೋದ್ಯೋಗಿ ಜಾಯಿನ್ ಆಗ್ತಿದ್ದಾರೆ, ಮೆಟ್ರೋ ಬ್ಯೂರೋ ಮುಖ್ಯಸ್ಥ ಅಭಿಷೇಕ್. ಹೇಗಿದೆ ನೋಡೋಣ ರಾಜಾಜಿನಗರದ ಪರಿಸ್ಥಿತಿ. ಅಭಿಷೇಕ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮನೆಯಲ್ಲಿ ಅಂತ ಯಾರು ಕೇಳಿದ್ರೆ ಬೆಂಗಳೂರಿನಲ್ಲಿ ರಾಜಾಜಿನಗರ ಅಂತೀವಿ, ತಕ್ಷಣ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಓ, ಎಂಥ ಒಳ್ಳೆ ಏರಿಯಾದಲ್ಲಿ ಇದ್ದೀರಾ ನೀವು, ಪಾಪ ಎಲ್ಲ ಸೆಟ್ಲ್ ಆಗಿದೆ ಜಾಗ ಅಂತಾನೆ ಭಾವಿಸುವಂತಹ ಒಂದು ಏರಿಯಾ ಅದು. ಆದರೆ ಆ ಏರಿಯಾದಲ್ಲೂ ಕೂಡ ಜನ ಒದ್ದಾಡ್ತಿದ್ದಾರೆ, ನೀರಿಗೋಸ್ಕರ ಹಾಹಾಕಾರ ಪಡ್ತಿದ್ದಾರೆ. ಸಿಚುವೇಶನ್ ಹೇಗಿದೆ ಅಭಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಮೈಸೂರು ಮಹಾರಾಜರು ನಿರ್ಮಾಣ ಮಾಡದಂತ ಅಥವಾ ಅಡಿಗಲ್ಲು ಹಾಕದಂತ ರಾಜಾಜಿನಗರದ ಪರಿಸ್ಥಿತಿ ವಿಭಿನ್ನವಾಗಿದೆ. ಯಾಕೆ ಅಂದ್ರೆ ಇಲ್ಲಿ ವರ್ಷಕ್ಕೆ ಒಂದು ಬಾರಿ ಶಿವರಾತ್ರಿ ಅಲ್ಲ, ದಿನ ಬಿಟ್ಟು ದಿನ ಇವರು ಶಿವರಾತ್ರಿನ ಅನುಭವಿಸ್ತಾರೆ. ರಾತ್ರಿ 2 ಗಂಟೆಯಿಂದ 3:30-4 ಗಂಟೆವರೆಗೂ ನೀರು ಬರೋದ್ರಿಂದ ಖಾಲಿ ಬಿಂದಿಗೆಗಳಿಲ್ಲ. ನಿನ್ನೆ ರಾತ್ರಿ ನೀರು ತುಂಬಿಸಿದ್ದಾರೆ. ಎಲ್ರಿಗೂ ಇನ್ನ ಮುಖದಲ್ಲಿ ನಿದ್ದೆ ಇದೆ. ಕೆಲವರಿಗೆ ಶಾಲೆಗಳಿಗೆ ಮಕ್ಕಳನ್ನ ರೆಡಿ ಮಾಡಬೇಕಾಗಿದೆ. ಮೊದಲನೇದಾಗಿ ಮನೆಯಲ್ಲಿ ನಿಭಾಯಿಸುವಂತ ಮಹಿಳೆಯರನ್ನ ನಾನು ಮಾತಾಡಿಸ್ತೀನಿ, ಏನ್ ಸಮಸ್ಯೆ ಆಗ್ತಿದೆ ಅಂತ. ಮೇಡಮ್ ಹೇಳಿ, ರಾತ್ರಿ ಎಷ್ಟು ಗಂಟೆಗೆ ನೀರು ಬರ್ತಿದೆ ಇದು ಹೇಳ್ತಿದ್ರಿ ಈಗ? ಮೇಡಮ್ ಸರ್ 2 ಗಂಟೆಗೆ ಬರುತ್ತೆ ಸರ್, 5 ಗಂಟೆಗೆ ನಿಂತೋಗ್ಬಿಡುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಇದೇ ನಿದ್ರೆ ಇಲ್ಲದೆ ಬೇಜಾರಾಗ್ಬಿಟ್ಟಿದೆ ಅಂತ. ಬಾಡಿ ಅಂತೂ ತುಂಬ ವೀಕ್ ಆಗ್ತಾ ಇದೆ ನಮಗೆ. ಏನು ಅಗಲತ್ತಲ್ಲಂತೂ ಬರೋದು ವರ್ಷ ಲೆಕ್ಕ ಆಗೋಯ್ತು, ನೀರು ಬರೋದಿಲ್ಲ. ಸರಿ, ಅದು ಒಂದು ದಿವಸ ಬಿಡ್ತಾರಾ, ಇನ್ನೊಂದು ದಿವಸ ಮರ್ತೋಗ್ಬಿಡ್ತಾರ ಏನೋ ಗೊತ್ತಿಲ್ಲ, 4 ದಿವಸ ಬಿಟ್ಟು ಬರುತ್ತೆ. ಇಂಡಸ್ಟ್ರಿಯಲ್ ಏರಿಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಹೆಂಗೆ ಕೆಲ್ಸಕ್ಕೆ ಹೋಗಾಗತ್ತ, ಒಂದು ದಿವಸ ಬಿಟ್ಟು ಒಂದು ದಿವಸ ತುಂಬ ಕಷ್ಟ ಆಗ್ತಾ ಇದೆ. ಈಗ ಒಂದ್ ವೇಳೆ ಏನಾದರೂ ಯಾಕೆ ರಾತ್ರಿ ನೀರು ಬಿಡ್ತೀರಾ ಅಂತ ಕೇಳಿದ್ರೆ ಏನು ಆನ್ಸರ್ ಬರುತ್ತೆ ಅವ್ರ ಕಡೆಯಿಂದ? ತುಂಬ ವರ್ಷದಿಂದ ಅದು ಕಂಪ್ಯೂಟರೈಸ್ಡ್ ಆಗಿದೆ, ಅದೇ ಟೈಮಿಂಗ್ ಫಿಕ್ಸ್ ಆಗಿದೆ, ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ನಾವು ಕೇಳಿ ಆಯಿತು, ಅವ್ರು ಹೇಳಿದ್ದ ಆನ್ಸರ್ ಇದೆ. ನೀರು ಫೋರ್ಸ್ ಬರುತ್ತಾ? ಇಲ್ಲ, ಆ ಫೋರ್ಸ್ ಇರೋದ್ರಿಂದ ಟ್ಯಾಂಕು ತುಂಬೋದಿಲ್ಲ. ಅಲ್ಲ, ಈಗ 3ನೇ ಫ್ಲೋರ್ 2ನೇ ಫ್ಲೋರ್ ಅಲ್ಲಿ ಇರೋರು ನೀರು ಹೆಂಗ್ ತಗೊಂಡೋಗ್ಬೇಕು? ಕೆಳಗೆ ಮಾತ್ರನೇ, ಕೆಳಗೆ ಬರೋದೇ ಕಷ್ಟ ಆಗುತ್ತೆ. 2ನೇ ಫ್ಲೋರ್ ಅಲ್ಲ, 1ನೇ ಫ್ಲೋರ್ಗೂ ಬರಲ್ಲ, ಕೆಳಗೆ ಮಾತ್ರ ಬರುತ್ತೆ. ಅದನ್ನು ಅಂಡರ್ಗ್ರೌಂಡ್ ಅಲ್ಲಿ ಹಿಡಿಬೇಕು ನೀರನ್ನ. ತುಂಬಾ ಸಮಸ್ಯೆ ಇದೆ. ರಾಜಾಜಿನಗರ ಎಲ್ಲಾ ಕಡೆ ಬಂದು ಕಡೆಗೆ ಇಲ್ಲಿ ಬರುತ್ತೆ. ಫಸ್ಟ್ ಮಾಗಡಿ ರೋಡು ವಾಟರ್ ಸಪ್ಲೈ ಇಂದ ಕೊಡ್ತಾ ಇದ್ರು, ಅವಾಗ ಡೇಯಲ್ಲಿ ಬರ್ತಾ ಇತ್ತು. ಈಗ ಕಡೆಯಲ್ಲಿ ಬರುತ್ತೆ ನೀರು. ಎಲ್ಲ ರಾಜಾಜಿನಗರ ಎಲ್ಲಾ ಕಡೆ ತುಂಬಿಸಿ ಆದ್ಮೇಲೆ ಫೈನಲ್ ಅಲ್ಲಿ ನಮಗೆ ಈ ಗುಬ್ಬಣ್ಣ ಇಂಡಸ್ಟ್ರಿಯಲ್ ಏರಿಯಾಗೆ ಬರುತ್ತೆ ನೀರು. ಗುಬ್ಬಣ್ಣ ಇಂಡಸ್ಟ್ರಿಯಲ್ ಏರಿಯಾ ಇದು. ಇಂಡಸ್ಟ್ರಿಯಲ್ ಏರಿಯಾ ಕೆಲಸ ಮಾಡೋರೇ ಇಲ್ಲಿ ವಾಸ ಇರೋದು, ಗುಬ್ಬಣ್ಣ ಲೇಔಟ್. ಹಂಗಿರುವಾಗ ಮಿಡ್ ನೈಟ್ ಎಲ್ಲ ಅವರು ಈ ಥರ ಕೆಲಸ ನೀರು ಹಿಡ್ಕೊಂಡು ಬೆಳಗ್ಗೆ ಕೆಲಸಕ್ಕೆ ಎಲ್ಲಿ ಯಾರು ಹೋಗೋದಿಲ್ಲ. ಅದರ ಕೆಲಸಕ್ಕೆ ಹೋಗೋದು ತುಂಬ ಪ್ರಾಬ್ಲಮ್ಗಳು ನಡೀತಾ ಇದೆ ಇಲ್ಲಿ. ಅದನ್ನು ಎಷ್ಟೇ ಹೇಳಿದ್ರು ನಾವು ಯಾರು ಸಮಸ್ಯೆ ತೀರಿಸ್ತವ್ರು ಯಾರು ಇಲ್ಲ. MLA ಹತ್ರ ಹೇಳಿದ್ದೀವಿ, MP ಹತ್ರನೂ ಇದು ಮಾಡಿದ್ದೀವಿ, ಅದು ದಾಖಲೆ ಮಾಡಿದ್ದೀವಿ. ಯಾರನ್ನೂ ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಇಲ್ಲಿ ಮಳೆ ಬಂದ್ರೂ ನೀರು ಸಿಕ್ಕಾಬಿಟ್ಟು ತುಂಬ್ಕೊಂಬರುತ್ತೆ, ಅದ್ರ ಬಗ್ಗೆನೂ ಕೇಳಕೊಂಡ ಅದನ್ನು ಹೇಳಕ್ಕಾಗಲ್ಲ. ಅವ್ರ ಹತ್ರ ಏನು ಹೇಳಿದ್ರು ಅವ್ರ ಕಿವಿಗೆ ಹಾಕೊಳ್ಳಲ್ಲ. ಅದನ್ನ ಅಲ್ಲಮ್ಮ, ನೀವ್ ಹೇಳ್ತೀರಿ ಮಾಗಡಿ ರೋಡ್ಗೆ ಜಾಸ್ತಿ ಕೊಡಲ್ಲ, ನಿಮ್ಗೆ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂತ. ಏನಂತ ಕತೆ ಅದು ಸರ್? ಆಕ್ಚುಲಿ ಈಗ ಇವ್ರು ಹೇಳಿದ್ದು ಅಷ್ಟೇ, ಫಸ್ಟ್ ಫ್ಲೋರ್ ಅಲ್ಲ, ಏನು ಬರೋದೇ ಇಲ್ಲ. ನೆಲದಿಂದ ಐ ಮೀನ್ ಮೇಲಿಂದ 1 ಅಡಿ 1.5 ಅಡಿ ಅಷ್ಟೇ, ಅದ್ ಮೇಲೆ ಅಷ್ಟೇ ಬರೋದು ನೀರು. ಪ್ರೆಷರ್ ಒಂದೊಂದ್ಸಲ ಕುಡಿಯೋಕ್ಕೂ ಅದ್ರಲ್ಲಿ ನೀರಿಲ್ಲ, ಕುಡಿಯೋ ನೀರು ಮೇಲ್ ಬರಲ್ಲ. ಸಂಪಲ್ಲಿ ಓಪನ್ ಮಾಡಿ ಅದರಿಂದನೇ ಸಹ ನೀರು ತಗೊಳ್ತಾ ಇದೀವಿ. ಹರೀಶ್, ಗಮನಿಸಬೇಕಾಗಿರೋದು ಇಲ್ಲಿ 3 ಫ್ಲೋರ್ ಮನೆ ಇತ್ತು ಅಂದ್ರೆ 3 ಅವರ್ ನೀರು ಬಿಡ್ತಾರೆ, ಪ್ರೆಷರ್ ಇಲ್ಲ, ನೀರು ತುಂಬಸಕ್ ಆಗಲ್ಲ. ರಾತ್ರಿ ನೀರು ಬಿಡ್ತಾರೆ, ಕೆಲಸ ಮಾಡ್ಬೇಕಾ, ನೀರು ಹಿಡಿಬೇಕಾ, ಬೆಳಿಗ್ಗೆ ಎದ್ದು ಆಫೀಸ್ಗಳಿಗೆ ಹೋಗ್ಬೇಕಾ, ಈ ಎಲ್ಲ ಗೊಂದಲಗಳು ಬೇರೆಲ್ಲೂ ಅಲ್ಲ, ಕೇಂದ್ರ ಭಾಗ, ಹೃದಯ ಭಾಗ ರಾಜಾಜಿನಗರದಲ್ಲಿ ಇವತ್ತಿಗೂ ಇದೆ. ಜನ ನಾವ್ ಅಂದ್ಕೊಂಡ ಮಟ್ಟಕ್ಕೆ ಸೇರಿಲ್ಲ. ಯಾಕೆ ಅಂದ್ರೆ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಬೇಕು, ರಾತ್ರಿ ನೀರು ಬಂದಿರೋದು ಲೇಟು, ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಅವರು ಬೇಸರವನ್ನ ಅವರವರ ಮನೆಗಳಿಂದಲೇ ಹೊರ ಆಗ್ತಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಅಭಿಷೇಕ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.